ನಮಸ್ತೆ ಎಲ್ಲರಿಗೂ. ನಮ್ಮ ನಾರಾಯಣಿ ಕಿಚನ್ನಲ್ಲಿ ಈ ದಿನ ಶೇಂಗಾ ಬೆಳ್ಳುಳ್ಳಿ ರೈಸ್ ಅನ್ನು ಮಾಡಿ ತೋರಿಸ್ತಿದ್ದೀವಿ. ಇದು ಸುಲಭವಾಗಿ ಈಸಿಯಾಗಿ ಲಂಚ್ ಬಾಕ್ಸ್ ರೆಸಿಪಿ. ಇದು ಮೊದಲಿಗೆ ಇದಕ್ಕೆ ಒಂದು ಪೇಸ್ಟನ್ನು ತಯಾರಿಸ್ಕೊಬೇಕು. ಅದಕ್ಕೆ ಪೇಸ್ಟ್ಗೆ ಏನೇನು ಹಾಕಬೇಕು ಅನ್ನೋದನ್ನು ನಾನು ತೋರಿಸ್ತಾ ಇದ್ದೀನಿ. ಒಂದು ಹಿಡಿಯಷ್ಟು ಬೆಳ್ಳುಳ್ಳಿ, ಒಂದು ಟೀ ಸ್ಪೂನಷ್ಟು ಖಾರದ ಪುಡಿ, ಒಂದು ಚಿಟಿಕೆ ಅರಿಶಿನ, 1/4 ಸ್ಪೂನಷ್ಟು ಜೀರಿಗೆ, ತಕ್ಕಷ್ಟು ಉಪ್ಪನ್ನು ಹಾಕೊಬೇಕು. ಇದನ್ನು ನಾವು ಪೇಸ್ಟ್ ಮಾಡ್ಕೊಂಬರ್ಬೇಕು. ಇದನ್ನು ಪೇಸ್ಟ್ ಮಾಡ್ಕೊಂಬರ್ತೀನಿ. ಈ ರೀತಿ ತರಿಯಾಗಿರಬೇಕು ಬೆಳ್ಳುಳ್ಳಿ. ಇದನ್ನು ಈಗ ಮಸಾಲೆನ ರೈಸ್ಗೆ ಆ್ಯಡ್ ಮಾಡ್ತೀವಿ ನಾವು. ಈಗ ಸ್ಟವ್ ಹಚ್ಚಿ ಬಾಣಲೆಯನ್ನು ಬಾಣಲಿ ಕಾದಿದೆ. ಈಗ ಎಣ್ಣೆ ಹಾಕೋಣ. ಎಣ್ಣೆ ಹಾಕಿದ್ಮೇಲೆ ಒಗ್ಗರಣೆ, ಸ್ವಲ್ಪ ಸಾಸಿವೆ, ಒಂದು ಚಿಟಿಕೆಯಷ್ಟು ಉದ್ದಿನಬೇಳೆ, ಒಂದು ಚಿಟಿಕೆಯಷ್ಟು ಜೀರಿಗೆ, ಸಾಸಿವೆ ಚಿಟಪಟ ಅನ್ನಲಿ. ಈಗ ಒಣಗಿದ ಮೆಣಸಿನ್ಕಾಯಿ, ನಾವು ಬೆಳ್ಳುಳ್ಳಿ ಜೊತೆಲಿ ಪೇಸ್ಟ್ ಮಾಡ್ಕೊಂಡಿರೋದಕ್ಕೆ ಖಾರ ಹಾಕ್ತಾ ಇದ್ದೀವಿ. ಈ ಸ್ಟೇಜಲ್ಲಿ ಒಂದು ಮುಷ್ಟಿಯಷ್ಟು ಶೇಂಗಾನ ಹಾಕೋಣ. ಈ ರೀತಿ ಎಣ್ಣೆಯಲ್ಲೇ ಬಾಡಿಸ್ಕೊಬೇಕು. ಇದು ಸ್ವಲ್ಪ ಬಾಡಿದ ನಂತರ ನಾವು ತಯಾರಿಸಿಟ್ಕೊಂಡಿದ್ವಲ್ಲ ಪೇಸ್ಟನ್ನು, ಅದನ್ನು ಇದರಲ್ಲಿ ಹಾಕ್ಕೊಳ್ಳಿ. ತುಂಬ ಬಾಡಿಸ್ಬಾರ್ದು, ಒಂದೇ 1 ನಿಮಿಷ ಇದು ಬಾಡಿಸಿದ್ರೆ ಸಾಕು. ಸುಲಭವಾಗಿ ಮಾಡ್ಕೋಬೋದು. ಇದು ಲಂಚ್ ಬಾಕ್ಸ್ಗೂ ಹಾಕಿ ಕಳಿಸ್ಬೋದು. ಈರುಳ್ಳಿ ಇದ್ದರೆ ಸ್ಮೆಲ್ ಬರುತ್ತೆ ಮಧ್ಯಾಹ್ನ ಅಷ್ಟರಲ್ಲಿ ಅಂತ ಈರುಳ್ಳಿ ಹಾಕದೆ ಇದನ್ನು ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಬಾಡಿಸ್ಬಾರ್ದು. ಈ ಬೆಳ್ಳುಳ್ಳಿ ಪೇಸ್ಟದು ಸ್ಮೆಲ್ಲು ಘಮ ಹೊರಟೋಗ್ಬಿಡುತ್ತೆ ಮತ್ತು ಸೀದೋಗ್ಬಿಡುತ್ತೆ. ಈ ಸ್ಟೇಜಲ್ಲಿ ನಾವು ಇನ್ನೂ ಒಂದು ಸ್ವಲ್ಪ ಶೇಂಗಾ ಬೀಜದು ತರ್ತರಿಯಾಗಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ವಿ. ಅದನ್ನು ನಾನು ಈಗ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಇದು 1 ನಿಮಿಷ ಇದರಲ್ಲಿ ಫ್ರೈ ಮಾಡಿಕೊಡಿ. ನೋಡಿ, ಈ ಥರ ಇರಬೇಕು. ಇಷ್ಟೇ ಮಸಾಲ. ಇವಾಗ ಇದ್ರ ಜೊತೆಗೆ ಅನ್ನ ಕಲಸಿ ಹಾಕಬೇಕು. ಈಗ ರೈಸನ್ನು ಹಾಕ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದನ್ನು
ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಈ ಸ್ಟೇಜಲ್ಲಿ ಉಪ್ಪು ಸರಿಯಾಗಿದೆ ಅಂತ ನೋಡಿ ಚೆಕ್ ಮಾಡಿಕೊಂಡು ಉಪ್ಪನ್ನು ಹಾಕಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಉಪ್ಪು ಕಡಿಮೆ ಇತ್ತು. ಉಪ್ಪು ಈಗ ನಾನು ರೈಸ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ತಾಯಿದ್ದೀನಿ. ಈಗ ಉಪ್ಪು ಹಾಕಿದ ನಂತರ ಕಲಿಸ್ಕೊಳ್ಳಿ. ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀವಿ. ಇದನ್ನು ಕಲಿಸ್ಕೊಡಿ ಚೆನ್ನಾಗಿ. ಮಕ್ಕಳಿಗೆ ತುಂಬ ಇಷ್ಟವಾಗುತ್ತೆ ಈ ರೆಸಿಪಿ ಮಾಡಿಕೊಡಿ. ಬೆಳ್ಳುಳ್ಳಿ ಇರೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು. ಬೆಳ್ಳುಳ್ಳಿ ಇರೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು. ಈಗ ಇದು ರೆಡಿಯಾಗಿದೆ ನೋಡಿ. ಈ ರೀತಿ ಉದುರಾಗಿದೆ ನೋಡಿ. ತುಂಬ ಚೆನ್ನಾಗಿ ಬಂದಿದೆ. ತುಂಬ ಸ್ಮೆಲ್ಲು ಎಷ್ಟು ಅದು ಬೆಳ್ಳುಳ್ಳಿ ಘಮ ಹೆಂಗಿದೆ ಅಂದರೆ ಈಗಲೇ ತಿನ್ನಬೇಕು ಅಂತ ಅನಿಸುತ್ತೆ. ನನಗೆ ಇನ್ನೂ ಕೊತ್ತಂಬರಿ ಬೇಕು ಅನಿಸ್ತು. ನಾನು ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ಮಾಡಿ ನೋಡಿ, ಇದನ್ನು ತಿಂದು ನೋಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.